ನಮಸ್ಕಾರ ಸ್ನೇಹಿತರೆ, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಕೃತಿಯ ಸಂಜೀವಿನಿ ಎಂದು ಕರೆಯಲ್ಪಡುವ 30 ಪ್ರಮುಖ ಔಷಧೀಯ ಸಸ್ಯಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಳಸಿ ನಮ್ಮ ಅಂಗಳದ ಪವಿತ್ರ ಗಿಡ. ಇದು ಕೇವಲ ಧಾರ್ಮಿಕ ಸಂಕೇತವಲ್ಲ, ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಶೀತ ಕೆಮ್ಮಿಗೆ ತುಳಸಿ ಚಹಾ ರಾಮಬಾಣ. ಲೋಳೆ ರಸ ಅಲೋವೆರಾ ಚರ್ಮದ ಕಾಂತಿಗೆ ಮತ್ತು ಸುಟ್ಟ ಗಾಯಗಳಿಗೆ ಇದು ಅತ್ಯುತ್ತಮ. ಹೊಟ್ಟೆ ಉರಿತ ಕಡಿಮೆ ಮಾಡಲು ಇದರ ಜ್ಯೂಸ್ ಕುಡಿಯಬಹುದು. ಒಂದೆಲಗ ಬ್ರಾಹ್ಮಿ ಮೆದುಳಿನ ಚುರುಕುತನಕ್ಕೆ ಇದು ನಂಬರ್ 1. ನೆನಪಿನ ಶಕ್ತಿ ಹೆಚ್ಚಿಸಲು ಮಕ್ಕಳಿಗೆ ಇದರ ತಂಬುಳಿ ಅಥವಾ ಚಟ್ನಿಯನ್ನು ನೀಡಬೇಕು. ಬೇವಿನ ಮರ ಪ್ರಕೃತಿಯ ಆಂಟಿಸೆಪ್ಟಿಕ್. ರಕ್ತದ ಶುದ್ಧೀಕರಣ ಮತ್ತು ಚರ್ಮದ ಕಾಯಿಲೆಗಳಿಗೆ ಬೇವು ರಾಮಬಾಣ. ದೊಡ್ಡ ಪತ್ರೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಈ ಗಿಡ ಇರಲೇಬೇಕು. ಕೆಮ್ಮು ಮತ್ತು ಕಫ ನಿವಾರಣೆಗೆ ಇದು ಅತಿ ಸುಲಭ ಮದ್ದು. ಅರಿಶಿನ ಮತ್ತು ಶುಂಠಿ ಕರ್ಕ್ಯುಮಿನ್ ಹೊಂದಿರುವ ಅರಿಶಿನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿದರೆ ಶುಂಠಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹೃದಯದ ಆರೋಗ್ಯಕ್ಕೆ ಮತ್ತು ಗ್ಯಾಸ್ ಸಮಸ್ಯೆಗೆ ಬೆಳ್ಳುಳ್ಳಿ ಅತ್ಯುತ್ತಮ ನೈಸರ್ಗಿಕ ಔಷಧಿ. ಜೀರಿಗೆ ಮತ್ತು ಓಮ ಹೊಟ್ಟೆ ನೋವು ಅಥವಾ ಅಜೀರ್ಣವಾದಾಗ ಇವುಗಳನ್ನು ಬಿಸಿ ನೀರಿನಲ್ಲಿ ಕುಡಿದರೆ ತಕ್ಷಣ ರಿಲೀಫ್ ಸಿಗುತ್ತದೆ. ಲವಂಗ ಮತ್ತು ದಾಲ್ಚಿನ್ನಿ ಹಲ್ಲು ನೋವಿಗೆ ಲವಂಗ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ದಾಲ್ಚಿನ್ನಿಯನ್ನು ಬಳಸಬೇಕು. ಕಾಳು ಮೆಣಸು ಇದನ್ನು ಕಪ್ಪು ಚಿನ್ನ ಎನ್ನಲಾಗುತ್ತದೆ. ಶೀತದ ಸಂದರ್ಭದಲ್ಲಿ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಕಾಳು ಮೆಣಸಿನ ಸಾರು ಅಥವಾ ಕಷಾಯವನ್ನು ಸೇವಿಸಬೇಕು. ಅಮೃತಬಳ್ಳಿ ಡೆಂಗ್ಯೂ ಅಥವಾ ಮಲೇರಿಯಾ ಸಮಯದಲ್ಲಿ ಪ್ಲೇಟ್ಲೆಟ್ ಹೆಚ್ಚಿಸಲು ಅಮೃತಬಳ್ಳಿಯೇ ಸಾಟಿ. ಮಧುನಾಶಿನಿ ಹೆಸರೇ ಹೇಳುವಂತೆ ಇದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತದೆ. ನೆಲನೆಲ್ಲಿ ಲಿವರ್ ಸಮಸ್ಯೆ ಅಥವಾ ಕಾಮಾಲೆ ರೋಗಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಮೊದಲ ಸ್ಥಾನ. ನುಗ್ಗೆ ಮತ್ತು ಬಾಳೆದಿಂಡು ನುಗ್ಗೆ ಸೊಪ್ಪು ಐರನ್ ಕೊರತೆ ನೀಗಿಸಿದರೆ ಬಾಳೆದಿಂಡಿನ ರಸ ಕಿಡ್ನಿ ಸ್ಟೋನ್ ಕರಗಿಸಲು ಸಹಕಾರಿ. ಶತಾವರಿ ಮಹಿಳೆಯರ ಹಾರ್ಮೋನ್ ಸಮಸ್ಯೆ ಮತ್ತು ಎದೆಹಾಲಿನ ಉತ್ಪತ್ತಿ ಹೆಚ್ಚಿಸಲು ಶತಾವರಿ ಉಪಯುಕ್ತ. ಅಶ್ವಗಂಧ ಇದು ದೈಹಿಕ ಶಕ್ತಿ ನೀಡುವ ಜೆನ್ಸಿಂಗ್. ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಗೆ ಇದು ಪರಿಹಾರ. ಆಡುಸೋಗೆ ದಮ್ಮು ಅಥವಾ ಅಸ್ತಮಾ ಸಮಸ್ಯೆ ಇರುವವರಿಗೆ ಇದರ ಕಷಾಯ ಶ್ವಾಸಕೋಶವನ್ನು ಶುದ್ಧಗೊಳಿಸುತ್ತದೆ. ಶ್ರೀಗಂಧ ಚರ್ಮದ ತಂಪು ಮತ್ತು ಮಾನಸಿಕ ಶಾಂತಿಗೆ ಶ್ರೀಗಂಧದ ಲೇಪನ ಶ್ರೇಷ್ಠ. ಬಜೆ ಮಕ್ಕಳಲ್ಲಿ ಮಾತು ಸ್ಪಷ್ಟವಾಗಿ ಬರಲು ಮತ್ತು ಬುದ್ಧಿಶಕ್ತಿ ಹೆಚ್ಚಿಸಲು ಬಜೆ ತೆಗೆದು ಹಚ್ಚುವುದು ಹಳೆಯ ಸಂಪ್ರದಾಯ. ಸಬ್ಬಕ್ಕಿ ಮತ್ತು ಗಸಗಸೆ ದೇಹದ ಅತಿಯಾದ ಉಷ್ಣತೆಯನ್ನು ತಗ್ಗಿಸಲು ಇವುಗಳು ಅತ್ಯುತ್ತಮ ಆಹಾರಗಳು. ಪ್ರಕೃತಿ ನಮಗೆ ಕೊಟ್ಟಿರುವಂಥ ಈ 30 ಗಿಡಗಳು ನಮ್ಮ ಆರೋಗ್ಯದ ರಕ್ಷಾ ಕವಚಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯಕ್ಕಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂಥ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆರೋಗ್ಯವೇ ಭಾಗ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಮ್ಮ ಶಟೀಸ್ ಇನ್ಫೋ.